ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಿ ಜಿ ರವಿಕುಮಾರ್. ನಾನು ಬಹಳಷ್ಟು ಜನಗಳ ಕಡೆಯಿಂದ ಬೆರೆತು ಯಾವ್ಯಾವ ಗಿಡಗಳು ಯಾವ್ಯಾವ ಕೆಲಸ ಮಾಡ್ತವೆ ಅನ್ನೋದನ್ನು ತಿಳ್ಕೊತಾ ಇರ್ತೀನಿ. ಅದೇ ರೀತಿ ನಾನು ತಿಳ್ಕೊಳ್ಳೋದು ಅಲ್ಲದೆ ಜನಗಳಿಗೂ ತಿಳಿಸ್ಕೊಡ್ತಾ ಇರ್ತೀನಿ. ಕಾರಣ ಏನಂದರೆ, ಒಂದು 10 ಜನ ಗುರುಗಳ ಹತ್ರ ಸೇರಿದಾಗ ಒಂದು 10 ವಿದ್ಯೆ ಬರ್ತದೆ. ಅವ್ರ ಕಡೆಯಿಂದ ಒಂದೊಂದಾಗಿ ತಿಳ್ಕೊಂಡು ಏನು ಮಾಡ್ತೀನಿ, ಜನಗಳಿಗೆ ಹಂಚೋದು. ಇದು ನನ್ನ ಪದ್ಧತಿ. ಇವತ್ತಿನ ವಿಷಯ ಏನಂತಂದರೆ, ಇದು ಏನಕ್ಕೆ ಕೆಲಸ ಮಾಡ್ತದೆ ಅನ್ನೋದನ್ನು ನಾನು ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ಬಹಳಷ್ಟು ಜನಗಳಿಗೆ ಫೈಲ್ಸ್, ಮೂಲವ್ಯಾಧಿ, ಮೊಳಕೆಗಳು ಬರೋದಾಗಲಿ, ಫಿಸರ್ಸ್ ಆಗಲಿ, ಈ ಥರಕ್ಕೆ ಬಹಳಷ್ಟು ಭಗಂದ್ರ ಅಂತ ಕರಿತೀವಿ. ಗುದಸ್ಥಾನದ ಸುತ್ತು ಬರ್ತಕ್ಕಂಥ ಫೈಲ್ಸ್ ಆಗ್ಬೋದು, ಕ್ರ್ಯಾಕ್ಸ್ ಬಿಡೋದಾಗ್ಬೋದು, ಅಥವಾ ಅರ್ಧ ಇಂಚ್ ಆಚಿಕೆ ಹೋಲ್ ಬೀಳುತ್ತೆ, ಭಗಂಧರ ಅಂತೇಳಿ. ಯಾವಾಗಲೂ ನೀಸು ಸೋರ್ತಾ ಇರ್ತದೆ, ರಕ್ತ ಸೋರ್ತಾ ಇರ್ತದೆ. ಅದು ಸಾಮಾನ್ಯವಾಗಿ ಎಲ್ಲೂ ವಾಸಿ ಆಗೋದಿಲ್ಲ. ಆಪ್ರೇಷನ್ಗಳಿಗೆ ಹೋಗಿ ಕುಯ್ತಾರೆ, ಮತ್ತೆ ಅದು 1-2 ವರ್ಷ ಬಿಟ್ಕೊಂಡು ಮತ್ತೆ ಬರ್ತಾ ಇರ್ತದೆ. ಇಂಥ ಸಮಸ್ಯೆ ಬಹಳಷ್ಟು ಜನಗಳಿಗಿರ್ತದೆ. ಅದು ಅಲ್ಲದೆ ನಾವು ತಿಂತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಹಂಗೆ ಇರ್ತದೆ. ಚಿಕನ್ ಬಿಡೋಂಗಿಲ್ಲ, ಮೆಣಸಿನ್ಕಾಯಿ ಬಿಡೋಂಗಿಲ್ಲ, ಹುಣಸೆ ಹುಳಿ ಬಿಡೋಂಗಿಲ್ಲ, ಹೀಟ್ ಪದಾರ್ಥಗಳು ಯಾವುದೂ ಬಿಡೋಂಗಿಲ್ಲ. ಅದರ ಜೊತೆಗೆ ವಾತ ಪದಾರ್ಥಗಳು ಬಿಡೋಂಗಿಲ್ಲ. ಆಲೂಗಡ್ಡೆ, ಅವರೆಕಾಯಿ, ಅವರೆಬೇಳೆ, ಅಳಸಂದೆ, ಬಟಾಣಿ, ಹೂಕೋಸು, ಎಲೆಕೋಸು ಇವೆಲ್ಲ ತಿಂತಾನೇ ಇರ್ತೀವಿ. ಸಾಯಂಕಾಲ ಆದರೆ ಗೋಬಿ ಮಂಚೂರಿಗಳು ಬೇಕು, ಫ್ರೈಡ್ ರೈಸ್, ನೂಡಲ್ಸು ಇವೇ ಬೇಕು. ನಾವು ತಿಂತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳ ನಿಯಮಗಳು ಸರಿ ಇಲ್ಲ ಅಂತ ನಾನು ಬಹಳಷ್ಟು ಜನಗಳಲ್ಲಿ ಬಡ್ಕೊತಾ ಇರ್ತೀನಿ. ಫೈಲ್ಸು ಜಾಸ್ತಿ ಮಾತಾಡಿದ್ರೆ ಫೈಲ್ಸು, ಇದು ಸಮಸ್ಯೆ ಬಂದಿರತಕ್ಕಂಥದ್ದು. ಅಂಥ ಫೈಲ್ಸ್ ಬಂದಿರತಕ್ಕಂಥವ್ರು ಯಾರಾದರೂ ಇದ್ದರೆ ನಾನು ಹೇಳ್ತಕ್ಕಂಥ ರೆಮಿಡಿ ಇದನ್ನು ನಾನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತಾ ಇರ್ತೀನಿ. ಆ ರೆಮಿಡಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಫೈಲ್ಸ್ ಬಂದಿರೋರು ಯಾರಾದರೂ ಆಗ್ಬೋದು, ಫಿಸರ್ಸ್ ಆಗ್ಬೋದು, ಪಿಸ್ಟುಲ ಆಗ್ಬೋದು, ಇದಾಗ್ಬೋದು, ಮೊಳಕೆಗಳಾಗ್ಬೋದು, ಏನೇ ಇರಲಿ. 4ರಿಂದ 5 ಥರ ಫೈಲ್ಸ್ಗಳಿದ್ದಾವೆ. ಅದು ಯಾವುದೇ ಇದ್ದರೂ ಈ ಒಂದು ರೆಮಿಡಿನ ಪ್ರತಿಯೊಬ್ಬರು ಮಾಡ್ಕೊಂಡು ನಿಮಗೆ ನೀವಾಗಿ ಒಂದು ಅನುಭವ ತಗೊಂಡು ಆ ವಿದ್ಯೆನ 4 ಜನಕ್ಕೆ ಹಂಚಿ. ಕಾರಣ ಏನು ಅಂತಂದರೆ, ನಮ್ಮ ಒಂದು ನಾಟಿ ವೈದ್ಯ 4 ಜನದಲ್ಲಿ ಬೆಳೀತಾ ಇದ್ದರೆ ನಮಗೂ ಒಂಥರ ಆನಂದ. ಇದು ನೋಡಿ, ಇದು ಬೇಲಿ ಗಿಡ ಅಂತ ಕರಿತೀವಿ. ಬಹಳಷ್ಟು ಜನ ನಮ್ಮ ಹಳ್ಳಿಗಳ ಕಡೆ ಹೊಲಗಳಿಗೆ ಎಲ್ಲದಕ್ಕೂ ಬೇಲಿ ಹಾಕ್ಕೊಂಡಿರ್ತಾರೆ. ಇದನ್ನು ಬೇಲಿ ಗಿಡ ಅಂತ ಕರಿತೀವಿ. ಹೂವು ನೋಡಿ ಎಷ್ಟು ಸುಂದರವಾಗಿದೆ. ಇದು ಎಲ್ಲಿ ಮುಟ್ಟಿದ್ರೂ ಮುಳ್ಳುಗಳಿರ್ತವೆ. ಇದಕ್ಕೆ ಒಂಥರ ರಫ್ ಆಗಿರ್ತದೆ. ಇದು ಮುಟ್ಟೋದಕ್ಕೆ ಒಂಥರ ಭಯ ಇರ್ತದೆ, ರಫ್ ಆಗಿರುತ್ತೆ. ಇದು ಈ ಗಿಡ ಏನು ಮಾಡಬೇಕು ಅಂತಂದರೆ, ನೋಡಿ, ಇದು ಎಲೆಯಾದಾಗಿರ್ತಕ್ಕಂಥ ಎಲೆಗಳೇ ಜಾಸ್ತಿ, ಅಂದರೆ ತುಂಬ ಬಳ್ತಿರ್ತಕ್ಕಂಥದ್ದು ಬೇಡ. ಸ್ವಲ್ಪ ಎಲೆದಾಗಿರ್ತಕ್ಕಂಥ ಎಲೆಗಳನ್ನ ಕಿತ್ಕೊಂಡು ನೋಡಿ, ಈ ಥರ ಕಿತ್ಕೊಂಡು ಏನು ಮಾಡ್ತೀರ ಅಂದರೆ, ಒಂದು 50ರಿಂದ 100 ಗ್ರಾಮ್ ಸೊಪ್ಪು ಕಿತ್ಕೊಂಡು ಒಂದು 100 ಗ್ರಾಮ್ ಬೆಲ್ಲ ಇದಕ್ಕೆ ಬೆರೆಸಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಕುಟ್ಟಬೇಕು. ಕುಟ್ಬಿಟ್ಟು ಒಂದು ಅಷ್ಟು ದಪ್ಪ ಉಂಡೆಗಳನ್ನ ಮಾಡಿ ನೆರಳಲ್ಲಿ ಒಣಗಿಸ್ಕೊಂಡು ಉಂಡೆಗಳನ್ನ ಮಾಡಿಟ್ಕೊಂಡು ಒಣಗಿಸ್ಕೊಂಡು ಪ್ರತಿನಿತ್ಯ ಮಜ್ಜಿಗೆ, 1 ಗ್ಲಾಸ್ ಮಜ್ಜಿಗೆ ತಗೊಳ್ಳಿ, 1 ಮಾತ್ರೆ ಬಾಯಿಗೆ ಹಾಕ್ಕೊಳ್ಳಿ, ಮಜ್ಜಿಗೆ ಕುಡೀರಿ. 1 ಮಾತ್ರೆ ಸಾಯಂಕಾಲ ಮತ್ತೆ ಊಟ ಆದಮೇಲೆ ಅಥವಾ ಊಟಕ್ಕೆ ಮೊದಲು ಹೆಂಗಾದ್ರೂ ತಗೊಳ್ಳಿ, ಪರವಾಗಿಲ್ಲ. ನಮಗೇನು ಒಟ್ಟಿನಲ್ಲಿ ಈ ಮೆಡಿಷನ್ ಹೋಗಿ ಹೊಟ್ಟೆಗೆ ಸೇರಬೇಕು. 1 ಮಾತ್ರೆ ಬಾಯಿಗೆ ಹಾಕ್ಕೊಂಡು ಮಜ್ಜಿಗೆ ಕುಡೀರಿ, ಬೆಳಗ್ಗೆ ಸಾಯಂಕಾಲ ಈ ರೀತಿ ಕುಡಿತಾ ಬನ್ನಿ. ಮ್ಯಾಕ್ಸಿಮಮ್ 11ರಿಂದ 25 ದಿನ ಅಥವಾ 1 ತಿಂಗಳು ನಿಮಗೆ ಫೈಲ್ಸು ಕಂಪ್ಲೀಟ್ ಹೋಗ್ಬಿಡ್ತದೆ. ಸಿಂಪಲ್ ಆಗಿರ್ತಕ್ಕಂಥ ತುಂಬ ವರ್ಷಗಳಿಂದ ಬೆಳೆಸ್ಕೊಂಬಂದಿರ್ತಾರೆ. ಅಂಥವ್ರು ಯಾರಾದರೂ ಇದ್ದರೆ ಇದನ್ನು ಫಸ್ಟು ಟ್ರೈ ಮಾಡಿ. ವಾಸಿ ಆಗದೇ ಇದ್ದ ಪಕ್ಷದಲ್ಲಿ ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾನು ಕಳಿಸ್ಕೊಡ್ತೀನಿ. 2 ತಿಂಗಳು ಅಥವಾ 3 ತಿಂಗಳು ಬಳಸಿ ಆ ಸಮಸ್ಯೆ ಏನಿದೆ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ. ಭಗಂದ್ರ ಇರ್ತಕ್ಕಂಥವ್ರು 4ರಿಂದ 5 ತಿಂಗಳು ಬಳಸಬೇಕು. ಯಾಕೆಂದರೆ ಅದು ಸಮಸ್ಯೆ ದೊಡ್ಡದು. ಅದರಿಂದ ಈ ಒಂದು ರೆಮಿಡಿನ ಪ್ರತಿಯೊಬ್ಬರು ಮಾಡ್ಕೋಬೇಕು ಅಂತ ವಿನಂತಿಸ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.